ನಮಸ್ಕಾರ. ಚಾಲುಕ್ಯ ಕರಿಯರ್ ಅಕಾಡೆಮಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ಪರ್ಧಾರ್ಥಿಗಳೇ, ನಾನು ಹನುಮಂತ್ ಎಂ ಹರ್ಕತ್ತಿ. ಸ್ಪರ್ಧಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಟರ್ಕರ ದಾಳಿಗಳಲ್ಲಿ ಬರುವಂತದ ಗೋರಿ ಮಣಿತನದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಟರ್ಕರ ದಾಳಿಗಳಲ್ಲಿ ಬರುವಂತದ ಗೋರಿ ಮಣಿತನದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಗೋರಿ ಮಣಿತನದ ಸ್ಥಾಪಕ ಅಂತ ಬರ್ತಾರೆ. ಗೋರಿ ಮಣಿತನದ ಸ್ಥಾಪಕ ಅಲ್ಲಾವುದ್ದೀನ್ ಹುಸೇನ್ ಅಂತ. ಅಲ್ಲಾವುದ್ದೀನ್ ಹುಸೇನ್. ಗೋರಿ ಮಣಿತನದ ಸ್ಥಾಪಕ ಯಾರು? ಅಲ್ಲಾವುದ್ದೀನ್ ಹುಸೇನ್ ಅಂತ ಬರ್ತಾರೆ. ಇವರು ಅಲ್ಲಾವುದ್ದೀನ್ ಹುಸೇನ್, ಇವರ ಒಂದು ಬಿರುದು ಇರುತ್ತೆ. ಇವರು ಗೋರಿ ಮಣಿತನದ ಸ್ಥಾಪಕವಾಗಿರ್ತಾರೆ. ಇವರಿಗೆ ಒಂದು ಬಿರುದು ಯಾವ್ದಿರುತ್ತೆ? ಬಿರುದು ಅಲ್ಲಾವುದ್ದೀನ್ ಹುಸೇನ್ ಇರುವಂತ ಬಿರುದು ಸಹಾನ್ ಸೂರ್ಜ್ ಅಂತ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಹಾನ್ ಸೂರ್ಜ್ ಅಂದ್ರೆ ಲೋಕವನ್ನ ಸುಟ್ಟವನು ಅಂತ ಇರುತ್ತೆ. ಇದು ಯಾಕೆ ಬಂತಂತ ಹೇಳ್ತೀನಿ. ಲೋಕವನ್ನ ಸುಟ್ಟವನು ಅಂತ ಅರ್ಥ. ಲೋಕವನ್ನ ಸುಟ್ಟವನು ಅಂತ ಬಿರುದನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರಂದ್ರೆ ಅಲ್ಲಾವುದ್ದೀನ್ ಹುಸೇನ್ ಆಗಿರ್ತಾರೆ. ಹಾಗಾದ್ರೆ ಅಲ್ಲಾವುದ್ದೀನ್ ಹುಸೇನ್ಗೆ ಸಹಾನ್ ಸೂರ್ಜ್ ಅಂತ ಬಿರುದಿರುತ್ತೆ. ಇವ ಏನ್ ಮಾಡ್ತಾನೆ ಅಂದ್ರೆ, ಇವರು ಅಲ್ಲಾವುದ್ದೀನ್ ಹುಸೇನ್ ಅವನು ಏನ್ ಮಾಡ್ತಾನೆ, ಕ್ರಿಸ್ತ ಶಕ 1131ರಲ್ಲಿ ಈ ಗೋರ್ ಮಣಿತನವನ್ನ ಅಥವಾ ಗೋರಿ ಮಣಿತನ ಅಂತ ಏನ್ ಕರಿತೀವಿ, ಇದನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಇವನ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಟರ್ಕರ ದಾಳಿಗಳು ಅಂತ ಬರುತ್ತೆ. ಭಾರತದ ಮೇಲೆ ಮೊದಲು ದಾಳಿ ಮಾಡಿರ್ತಕ್ಕಂಥವ್ರು ಅರಬ್ಬರ ನಂತರ ದಾಳಿ ಮಾಡಿರ್ತಕ್ಕಂಥವ್ರು ಟರ್ಕರು. ಆ ಟರ್ಕರಲ್ಲಿ ಮೊದಲನೇ ಮಣಿತನ ಗಜನಿ ಮಣಿತನ ಬರುತ್ತೆ. ನಾವು ಕಳೆದ ವಿಡಿಯೋದಲ್ಲಿ ಗಜನಿ ಮಣಿತನದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ ಬಂದಿದ್ವಿ. ಈ ವಿಡಿಯೋದಲ್ಲಿ ನಾವು ಗೋರ್ ಮಣಿತನದ ಬಗ್ಗೆ ಅಥವಾ ಗೋರಿ ಮಣಿತನ ಅಂತ ಏನ್ ಕರಿತೀವಿ ಅದ್ರ ಬಗ್ಗೆ ತಿಳಿತಾ ಹೋದ್ರೆ, ಟರ್ಕರ ದಾಳಿಗಳಲ್ಲಿ ಎರಡನೇ ಮಣಿತನ ಗೋರಿ ಮಣಿತನ. ಅದರ ಸ್ಥಾಪಕ ಬರ್ತಾರೆ ಅಲ್ಲಾವುದ್ದೀನ್ ಹುಸೇನ್ ಅಂತೇಳಿ. ಗೋರಿ ಮಣಿತನದ ಸ್ಥಾಪಕ ಯಾರು? ಅಲ್ಲಾವುದ್ದೀನ್ ಹುಸೇನ್. ಅಲ್ಲಾವುದ್ದೀನ್ ಹುಸೇನ್ ಏನ್ ಮಾಡ್ತಾನೆ, ಕ್ರಿಸ್ತ ಶಕ 1131ರಲ್ಲಿ ಈ ಗೋರಿ ಮಣಿತನವನ್ನು ಸ್ಥಾಪನೆ ಮಾಡ್ತಾನೆ. ಯಾಕಂದ್ರೆ ಗಜನಿ ಮಣಿತನದಲ್ಲಿ ಬಂದಂತ ಅರಸರು ದುರ್ಬಲರಾಗಿದ್ದರಿಂದ ಈ ಅಲ್ಲಾವುದ್ದೀನ್ ಹುಸೇನ್ ಏನ್ ಮಾಡ್ತಾನೆ, ಅವರನ್ನು ಸೋಲಿಸಿ 1131ರಲ್ಲಿ ಗೋರ್ ಮಣಿತನ ಅಥವಾ ಗೋರಿ ಮಣಿತನವನ್ನ ಅಫ್ಘಾನಿಸ್ತಾನದಲ್ಲಿ ಸ್ಥಾಪನೆ ಮಾಡ್ತಾನೆ. ಇವ್ಗೆ ಸಹಾನ್ ಸೂರ್ಜ್ ಅಂತ ಬಿರುದು ಯಾಕೆ ಕೊಡ್ತಾರೆ ಅಂದ್ರೆ, ಸಹಾನ್ ಸೂರ್ಜ್ ಅಂದ್ರೆ ಲೋಕವನ್ನ ಸುಟ್ಟವನು ಅಂತ ಅರ್ಥ ಕೊಡುತ್ತೆ. ಹಾಗಾದ್ರೆ ಸಹಾನ್ ಸೂರ್ಜ್ ಅಂದ್ರೆ ಲೋಕವನ್ನ ಸುಟ್ಟವನು ಅಂತ ಕೊಡುತ್ತೆ. ಈ ಅಲ್ಲಾವುದ್ದೀನ್ ಹುಸೇನ್ಗೆ ಸಹಾನ್ ಸೂರ್ಜ್ ಅಂತಕ್ಕಂಥ ಬಿರುದು ಇರುತ್ತೆ. ಯಾಕಂದ್ರೆ ಇವನು ಗಜನಿ ಮಣಿತನದ ಕೆಲವೊಂದಿಷ್ಟು ಅರಸರನ್ನ ಸೋಲಿಸಿ ಅಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡು ಗೋರ್ ಮಣಿತನವನ್ನ ಸ್ಥಾಪನೆ ಮಾಡಿದ್ದಲ್ಲದೆ ಗಜನಿ ಎನ್ನುವ ಒಂದು ಪ್ರದೇಶಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿರ್ತಾನೆ. ಆ ಒಂದು ಉದ್ದೇಶದಿಂದ ಇವನಿಗೆ ಸಹಾನ್ ಸೂರ್ಜ್ ಅಂತಕ್ಕಂಥ ಅಥವಾ ಲೋಕವನ್ನ ಸುಟ್ಟವನು ಅಂತಕ್ಕಂಥ ಒಂದು ಬಿರುದು ಬರುತ್ತೆ. ಈ ಮಣಿತನದ ಸ್ಥಾಪಕ ಅಲ್ಲಾವುದ್ದೀನ್ ಹುಸೇನ್ ಬಗ್ಗೆ ನಿಮಗೆ ಇಷ್ಟು ಗೊತ್ತಿರಬೇಕಾಗುತ್ತೆ. ಹಾಗಾದ್ರೆ ಈ ಮಣಿತನದ ಶ್ರೇಷ್ಠ ಅರಸ ಅಥವಾ ಶ್ರೇಷ್ಠ ದೊರೆ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ ಮೊಹಮ್ಮದ್ ಗೋರಿ ಅಂತ. ಮೊಹಮ್ಮದ್ ಗೋರಿ ಬರ್ತಾನೆ. ಇವನು ಕ್ರಿಸ್ತ ಶಕ 1175ರಿಂದ 1206. ಇವನ ಕಾಲಾವಧಿ 1175ರಿಂದ 1206 ಮೊಹಮ್ಮದ್ ಗೋರಿಯ ಕಾಲಾವಧಿ ಆಗಿರುತ್ತೆ. ಹಾಗಾದ್ರೆ ಮೊಹಮ್ಮದ್ ಗೋರಿ ಅಂತಕ್ಕಂಥವನು ಈ ಗೋರ್ ಮಣಿತನದ ಶ್ರೇಷ್ಠ ಅರಸನಾಗಿರ್ತಾನೆ, ಅತ್ಯಂತ ಪ್ರಭಾವಿ ಅರಸನಾಗಿರ್ತಾನೆ. ಹಾಗಾದ್ರೆ ಈ ಮೊಹಮ್ಮದ್ ಗೋರಿಯು ಭಾರತದ ಮೇಲೆ ದಾಳಿ ಮಾಡಲು ಇರ್ತಕ್ಕಂಥ ಉದ್ದೇಶ ಏನಿತ್ತು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಮೊಹಮ್ಮದ್ ಗೋರಿಯ ಉದ್ದೇಶ, ಭಾರತದ ಮೇಲೆ ದಾಳಿ ಮಾಡಲು ಮೊಹಮ್ಮದ್ ಗೋರಿಯ ಉದ್ದೇಶ ಏನಿತ್ತಂದ್ರೆ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನ, ಶಾಶ್ವತವಾದ ಇಸ್ಲಾಂ ಧರ್ಮವನ್ನ ಕಟ್ಟುವಂತ ಉದ್ದೇಶ. ಭಾರತದಲ್ಲಿ ಶಾಶ್ವತ ಇಸ್ಲಾಂ ಧರ್ಮ ಸ್ಥಾಪನೆಯ ಉದ್ದೇಶ ಹೊಂದಿದ್ದ. ನೋಡಿ, ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಏನು ಅಂತ ಕೇಳಿದ್ರೆ, ನೋಡಿ, ಭಾರತದಲ್ಲಿರ್ತಕ್ಕಂಥ ಈ ರೀತಿ ಕ್ವಶನ್ ಕೇಳ್ತಾರೆ. ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಹೊಡೆಯುವ ಉದ್ದೇಶದಿಂದ ಭಾರತದ ಮೇಲೆ ಹಲವಾರು ಬಾರಿ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗಜ್ನಿ. ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಶಾಶ್ವತವಾಗಿ ಇಸ್ಲಾಂ ಧರ್ಮವನ್ನು ಕಟ್ಟುವ ಉದ್ದೇಶದಿಂದ ಭಾರತದ ಮೇಲೆ ಹಲವಾರು ಬಾರಿ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಈ ಮೊಹಮ್ಮದ್ ಗೋರಿ ಅಂತ ಬರ್ತಾನೆ. ಇವನ ಉದ್ದೇಶ ಏನಾಗಿತ್ತು? ಭಾರತದಲ್ಲಿ ಶಾಶ್ವತವಾದ ಇಸ್ಲಾಂ ಧರ್ಮ ಸ್ಥಾಪನೆ ಮಾಡುವಂತ ಉದ್ದೇಶವನ್ನ ಈ ಮೊಹಮ್ಮದ್ ಗೋರಿ ಹೊಂದಿರ್ತಾನೆ. ಹಾಗಾದ್ರೆ ಇವನು ಯಾವ ಸ್ಥಳದಿಂದ ಅಂದ್ರೆ ಭಾರತದ ವಾಯುವ್ಯ ಭಾಗ ಅಂತ ಏನ್ ಹೇಳ್ತೀವಿ ನಾವು. ನೋಡಿ, ಈ ವಾಯುವ್ಯ ಭಾಗದಿಂದ ಅಂದ್ರೆ ಗೋಮಾಳ್ ಕಣಿವೆ ಅಂತ, ಗೋಮಾಳ್ ಅಥವಾ ಬೋಲಾನ್ ಕಣಿವೆ ಅಂತ ಕರಿತೀವಿ ನಾವು. ಬೋಲಾನ್ ಕಣಿವೆ
ಬೋಲಾನ್ ಕಣಿವೆ ಮೂಲಕ ಭಾರತಕ್ಕೆ ಪ್ರವೇಶ ಮಾಡ್ತಾನೆ ಅವನು ಮೊಹಮ್ಮದ್ ಗಜ್ನಿ ಖೈಬರ್ ಕಣಿವೆ ಮೂಲಕ ಬಂದ್ರೆ ಮೊಹಮ್ಮದ್ ಗೋರಿ ಬೋಲಾನ್ ಕಣಿವೆ ಮೂಲಕ ಭಾರತವನ್ನ ಪ್ರವೇಶ ಮಾಡ್ತಾನೆ. ಹಾಗಾದ್ರೆ ಮೊಹಮ್ಮದ್ ಗೋರಿಯ ಪೂರ್ಣ ಹೆಸರು ಏನಂತ ಬರುತ್ತೆ? ಮೊಹಮ್ಮದ್ ಗೋರಿಯ ಪೂರ್ಣ ಹೆಸರು ಶಬ್ಸುದ್ದೀನ್ ಮೊಹಮ್ಮದ್ ಶಾ ಗೋರಿ ಅಂತೇಳಿ. ಶಬ್ಸುದ್ದೀನ್ ಮೊಹಮ್ಮದ್ ಶಾ ಗೋರಿ ಈ ಮೊಹಮ್ಮದ್ ಗೋರಿಯ ಪೂರ್ಣ ಹೆಸರು ಆಗಿರುತ್ತೆ, ಈ ಶಬ್ಸುದ್ದೀನ್ ಮೊಹಮ್ಮದ್ ಶಾ ಗೋರಿ ಅಂತೇಳಿ. ಹಾಗಾದ್ರೆ ಇವನು ಬೋಲಾನ್ ಕಣಿವೆ ಮೂಲಕ ಭಾರತವನ್ನ ಪ್ರವೇಶ ಮಾಡ್ತಾನೆ. ಹಾಗಾದ್ರೆ ಮೊಹಮ್ಮದ್ ಗೋರಿಯು ಇಸ್ಲಾಂ ಧರ್ಮವನ್ನು, ಶಾಶ್ವತವಾದ ಇಸ್ಲಾಂ ಧರ್ಮವನ್ನು ಕಟ್ಟುವ ಉದ್ದೇಶದಿಂದ ಭಾರತಕ್ಕೆ ದಾಳಿ ಮಾಡೋದಂತ ಒಬ್ಬ ವ್ಯಕ್ತಿ. ಹಾಗಾದ್ರೆ ಇವನ ದಾಳಿಗಳನ್ನ ನಾವು ನೋಡ್ತಾ ಹೋಗೋಣ, ನಾವು ಕಂಟಿನ್ಯೂ ಆಗಿ ನೋಡ್ತಾ ಹೋಗೋಣ. ಇವನ ಕಾಲಾವಧಿ ಬಂದ್ಬಿಟ್ಟು 1175ರಿಂದ 1206. ಮೊಹಮ್ಮದ್ ಗೋರಿ, ಇವನ ಪೂರ್ಣ ಹೆಸರು ಶಂಸುದ್ದೀನ್ ಮೊಹಮ್ಮದ್ ಶಾ ಗೋರಿ. ಇವನು ಭಾರತಕ್ಕೆ ವಾಯುವ್ಯ ಭಾಗದ ಬೋಲಾನ್ ಕಣಿವೆ ಮೂಲಕ ಭಾರತಕ್ಕೆ ಪ್ರವೇಶ ಮಾಡ್ತಾನೆ. ಹಾಗಾದ್ರೆ ಇವನ ಉದ್ದೇಶ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವನ ಉದ್ದೇಶ ಏನಾಗಿತ್ತಂದ್ರೆ ಭಾರತದಲ್ಲಿ ಶಾಶ್ವತ ಇಸ್ಲಾಂ ಧರ್ಮ ಸ್ಥಾಪನೆ ಮಾಡುವಂತ ಉದ್ದೇಶದಿಂದ ಭಾರತದ ಮೇಲೆ ಹಲವಾರು ಬಾರಿ ದಾಳಿ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಅವನು ಮೊಹಮ್ಮದ್ ಗೋರಿ ಆಗಿರ್ತಾನೆ. ಹಾಗಾದ್ರೆ ಇವನ ಮೊದಲನೇ ದಾಳಿ ಕ್ರಿಸ್ತ ಶಕ 1175ರಲ್ಲಿ ಮುಲ್ತಾನಿನ ಕಾಮೇರ್ತಿಯನ್ನರ ಮೇಲೆ ದಾಳಿ. ಮುಲ್ತಾನಿನ ಕಾಮೇರ್ತಿಯನ್ನರು ಮೇಲೆ ದಾಳಿ ಮಾಡಿ ಅವರನ್ನ ಸೋಲಿಸಿ ಶಿಕ್ಷೆ ಕೊಡ್ತಾನೆ. ಯಾಕಂದ್ರೆ ಇವರು ಕೂಡ ಕಾಪೀರರಾಗಿರ್ತಾರೆ. ಕಾಪೀರರು ಅಂದ್ರೆ ಏನಂತೇಳಿ ನಾ ಕಳೆದ ವಿಡಿಯೋದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಾಪೀರರು ಅಂದ್ರೆ ಯಾರಂತ ಹೇಳಿದೀನಿ. ಅದೇ ರೀತಿ ಕಾಪೀರರಾಗಿರ್ತಕ್ಕಂಥ ಕಾಮೇರ್ತಿಯನ್ನು ಸೋಲಿಸಿ ಅವರಿಗೆ ಶಿಕ್ಷೆ ಕೊಡ್ತಾನೆ. ಅದಾದ್ಮೇಲೆ ಇವನು ಏನ್ ಮಾಡ್ತಾನೆ, ಇಲ್ಲಿ ಒಬ್ಬ ಅನಿಲವಾಡ ಅಂತ ಬರುತ್ತೆ, ಗುಜರಾತದ ಅನಿಲವಾಡ ರಾಜ ಯಾರಿರ್ತಾರೆ ಅಂದ್ರೆ ಎರಡನೇ ಭೀಮದೇವ. ಈ ಕಡೆ ಏನ್ ಮಾಡ್ತಾನೆ, ಮೊಹಮ್ಮದ್ ಗೋರಿ ಇರ್ತಾನೆ. ಇವರಿಬ್ಬರ ನಡುವೆ ಏನ್ ಮಾಡುತ್ತೆ, ಒಂದು ಕಾಳಗ ನಡೀತೆ. ಈ ಕಾಳಗದಲ್ಲಿ ಈ ಭೀಮದೇವ ಏನ್ ಮಾಡ್ತಾನೆ, ಒಂದಿಷ್ಟು ಸೋತು ಪಲಾಯನ ಮಾಡ್ತಾನೆ. ಯಾರು? ಈ ಭೀಮದೇವ. ಅರ್ಥ ಮಾಡ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಗೋರಿ ಮತ್ತು ಮೊಹಮ್ಮದ್ ಗೋರಿ ಮತ್ತು ಎರಡನೇ ಭೀಮದೇವ, ಗುಜರಾತ್ನ ಅನಿಲವಾಡದ ಎರಡನೇ ಭೀಮದೇವ ಮತ್ತು ಮೊಹಮ್ಮದ್ ಗೋರಿಗೆ ಒಂದು ಯುದ್ಧ ನಡೆಯುತ್ತೆ. ಯಾವಾಗ? 1176ರಲ್ಲಿ ಭೀಮದೇವನಿಗೆ ಮತ್ತು ಗೋರಿಗೆ ಯುದ್ಧ ನಡೆದಾಗ ಈ ಭೀಮದೇವ ಸೋತು ಪಲಾಯನ ಮಾಡ್ತಾನೆ. ಈ ಭೀಮದೇವನ ಹೆಂಡತಿ ನಾಯಕಿ ದೇವಿ ಅಂತ ಬರ್ತಾಳೆ. ಈ ನಾಯಕಿ ದೇವಿ ಏನ್ ಮಾಡ್ತಾಳೆ, ಇವನೊಡನೆ ಯುದ್ಧ ಆರಂಭ ಮಾಡ್ತಾಳೆ. ಕ್ರಿಸ್ತ ಶಕ 1178ರಲ್ಲಿ ರಾಜಸ್ಥಾನದ ಮೌಂಟ್ ಅಬು ಬಳಿ ಇರುವ ಗದರ್ಘಟ್ಟ ಅಂತ ಒಂದು ಪ್ರದೇಶ, ಗದರ್ಘಟ್ಟ ಅಥವಾ ಖೈದರ್ ಅಂತ ಕರಿತೀವಿ. ಈ ಪ್ರದೇಶದಲ್ಲಿ ಈ ನಾಯಕಿ ದೇವಿ ಮತ್ತು ಮೊಹಮ್ಮದ್ ಗೋರಿಗ ಯುದ್ಧ ನಡೆಯುತ್ತೆ. ಎಲ್ಲಿ? ರಾಜಸ್ಥಾನದ ಮೌಂಟ್ ಅಬು ಬಳಿ ಇರುವಂತ ಗದರ್ಘಟ್ಟ. ಈ ಕದನಕ್ಕೆ ನಾವೇನ್ ಮಾಡ್ತೀವಿ, ಗದರ್ಘಟ್ಟ ಕದನ ಅಂತ ಕರಿತೀವಿ. ಗದರ್ಘಟ್ಟ ಕದನ ಯಾವ ಸ್ಥಳದಲ್ಲಿ ನಡೀತಂದ್ರೆ ಅಂದ್ರೆ ರಾಜಸ್ಥಾನದ ಮೌಂಟ್ ಅಬು ಬಳಿ ಇರುವಂತ ಗದರ್ಘಟ್ಟ ಅನ್ನೋ ಒಂದು ಪ್ರದೇಶದಲ್ಲಿ ಗದರ್ಘಟ್ಟ ಕದನ ನಡೀತೆ. ಕ್ರಿಸ್ತ ಶಕ 1178ರಲ್ಲಿ ಯಾರ ನಡುವೆ ನಡೀತೆ ಅಂದ್ರೆ ನಾಯಕಿ ದೇವಿ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ಈ ಗದರ್ಘಟ್ಟ ಕದನ ನಡೀತೆ. ಈ ನಾಯಕಿ ದೇವಿ ಏನ್ ಮಾಡ್ತಾಳೆ, ಈ ಮೊಹಮ್ಮದ್ ಗೋರಿಯನ್ನ ಸಂಪೂರ್ಣವಾಗಿ ಸೋಲಿಸ್ತಾಳೆ. ಮೊಹಮ್ಮದ್ ಗೋರಿಯನ್ನ ಸಂಪೂರ್ಣವಾಗಿ ಸೋಲಿಸ್ತಾಳೆ. ಸೋತಂತ ಮೊಹಮ್ಮದ್ ಗೋರಿಯು ಗುಜರಾತ್ ಕಡೆ ತಲೆ ಕೂಡ ಹಾಕಿರಲ್ಲ. ಅಂದ್ರೆ ಸೋತಂತ ಮೊಹಮ್ಮದ್ ಗೋರಿ, ನಾಯಕಿ ದೇವಿಯ ಕೈಯಲ್ಲಿ ಸೋತಂತ ಮೊಹಮ್ಮದ್ ಗೋರಿ ವಾಪಸ್ ಗುಜರಾತಿನ ಕಡೆ ತಲೆ ಕೂಡ ಹಾಕಕ್ ಹೋಗಿರಲ್ಲ. ಅಂದ್ರೆ ಆ ಗುಜರಾತಿನ ಸವಾಸಕ್ಕೂ ಕೂಡ ಹೋಗಿರಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ. ಇನ್ನೊಂದ್ ಕಡೆ ಏನ್ ಮಾಡ್ತಾರೆ, 10 ವರ್ಷ ಅಂದ್ರೆ 8 ರಿಂದ 10 ವರ್ಷಗಳ ಕಾಲ ಭಾರತದ ಮೇಲೆ ದಾಳಿ ಕೂಡ ಮಾಡಿರಲ್ಲ. ದಾಳಿಯನ್ನು ಕೂಡ ಈ ಮೊಹಮ್ಮದ್ ಗಜ್ನಿ ಈ ಯುದ್ಧದಲ್ಲಿ ಸೋತಂತ, ಗದರ್ಘಟ್ಟ ಯುದ್ಧದಲ್ಲಿ ಸೋತಂತ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ, ಈ ಯುದ್ಧದಲ್ಲಿ ಸೋತಂತ ಮೊಹಮ್ಮದ್ ಗೋರಿ 8-10 ವರ್ಷಗಳ ಕಾಲ ಭಾರತದ ಕಡೆ ತಲೆ ಕೂಡ ಹಾಕಿರಲ್ಲ. ಜೊತೆಗೆ ಗುಜರಾತಿನ ಕಡೆ
ಯಾವುದೇ ದಾಳಿಯನ್ನು ಮಾಡಿರಲ್ಲ, ಮತ್ತೆ ಗುಜರಾತ್ ಕಡೆ ಪ್ರವಾಸಕ್ಕೆ ಹೋಗಿರಲ್ಲ. ಆ ರೀತಿ ಈ ನಾಯಕಿ ದೇವಿ ಏನ್ ಮಾಡ್ತಾಳೆ, ಈ ಮೊಹಮ್ಮದ್ ಗೋರಿಯನ್ನ ಸೋಲಿಸ್ತಾಳೆ ಯುದ್ಧದಲ್ಲಿ. ಇಷ್ಟ ಆಯ್ತು, ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಗದರ್ಘಟ್ಟ ಕದನ ಯಾರ ನಡುವೆ ನಡೀತು ಅಂದ್ರೆ ನಾಯಕಿ ದೇವಿ ಮತ್ತು ಮೊಹಮ್ಮದ್ ಗೋರಿ. ಹಾಗಾದ್ರೆ ಗದರ್ಘಟ್ಟ ಅನ್ನುವಂತ ಒಂದು ಸ್ಥಳ ಯಾವ ರಾಜ್ಯದಲ್ಲಿ ಬರ್ತಂದ್ರೆ ರಾಜಸ್ಥಾನದ ಮೌಂಟ್ ಅಬು ಬಳಿ ಇರುವಂತ ಗದರ್ಘಟ್ಟ ಕದನ. ಅಂದ್ರೆ ಗದರ್ಘಟ್ಟ ಒಂದು ಸ್ಥಳ ರಾಜಸ್ಥಾನದ ಮೌಂಟ್ ಅಬು ಬಳಿ ಬರುತ್ತೆ. ಹಾಗಾದ್ರೆ ಗದರ್ಘಟ್ಟ ಕದನ ಅಥವಾ ಕಾಯ್ದರ್ ಕದನ ಯಾವ ವರ್ಷದಲ್ಲಿ ನಡೆಯುತ್ತಂದ್ರೆ ಕ್ರಿಸ್ತ ಶಕ 1178ರಲ್ಲಿ ಗದರ್ಘಟ್ಟ ಕದನ ಅಥವಾ ಕಾಯ್ದರ್ ಕದನ ಅನ್ನುವಂತ ಒಂದು ಕದನ ನಡೆಯುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಈ ಕದನ ಮತ್ತು ಇಸ್ವಿ ಮತ್ತು ಯಾವ ಸ್ಥಳದಲ್ಲಿ ಆಯ್ತಂತ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಬೇಕಾದವರು ಒಂದು ಸ್ಕ್ರೀನ್ ಶಾಟ್ ನ ಮಾಡ್ಕೋಬಹುದು. ನಾನು ಇದನ್ನ ಅಳಕಿಸಿ ಮತ್ತು ಮುಂದೆ ಹೋಗ್ತೀನಿ. ಅರ್ಥ ಆಗಿದೆಯಾ? ಬೇಕಾದ್ರೆ ಒಂದು ಬೇಗನೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಯ್ತಾ? ಓಕೆ, ನೆಕ್ಸ್ಟ್ ಬರುತ್ತೆ ಕ್ರಿಸ್ತ ಶಕ 1186. ಕ್ರಿಸ್ತ ಶಕ 1186 ಮೊಹಮ್ಮದ್ ಗೋರಿಯ ದಾಳಿ ಬರುತ್ತೆ. ಕ್ರಿಸ್ತ ಶಕ 1186. ಕ್ರಿಸ್ತ ಶಕ 1186ರಲ್ಲಿ ಲಾಹೋರ್ ಮತ್ತು ಸಿಯಾಲ್ಕೋಟ್ ಮೇಲೆ ದಾಳಿ. ಸಿಯಾಲ್ಕೋಟ್ ಮೇಲೆ ದಾಳಿ ಮಾಡ್ತಾನೆ. ಲಾಹೋರ್ ಮತ್ತು ಸಿಯಾಲ್ಕೋಟ್ ಮೇಲೆ ದಾಳಿ ಮಾಡಿ ಇಲ್ಲಿರ್ತಕ್ಕಂಥ ಖುಸ್ರು ಮಲ್ಲಿಕ್ನನ್ನ ಸೋಲಿಸ್ತಾನೆ. ಖುಸ್ರು ಮಲ್ಲಿಕನನ್ನ ಸೋಲಿಸಿ ಇಲ್ಲಿರ್ತಕ್ಕಂಥ ಲಾಹೋರ್ ಸಿಯಾಲ್ಕೋಟೆ ಮೇಲೆ ದಾಳಿ ಮಾಡಿ ಖುಸ್ರು ಮಲ್ಲಿಕನನ್ನು ಸೋಲಿಸಿ ಇಲ್ಲಿ ಒಂದು ಸೈನಿಕ ನೆಲೆ ಅಥವಾ ಕೋಟೆಯನ್ನ ಕಟ್ಕೊಂತಾನೆ. ಈ ಲಾಹೋರನ್ನ ತನ್ನ ತಾತ್ಕಾಲಿಕ ರಾಜಧಾನಿಯಾಗಿ ಮಾಡ್ಕೊಂತಾನೆ. ತಾತ್ಕಾಲಿಕ ರಾಜಧಾನಿಯನ್ನಾಗಿ ಲಾಹೋರನ್ನ ಮಾಡ್ಕೊಂತಾನೆ. ತಾತ್ಕಾಲಿಕ ರಾಜಧಾನಿಯಾಗಿ ಮಾಡ್ಕೊಂತಾನೆ. ನೋಡಿ, 1186ರಲ್ಲಿ ಮೊಹಮ್ಮದ್ ಗೋರಿಯು ಲಾಹೋರ್ ಮತ್ತು ಸಿಯಾಲ್ಕೋಟ್ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಖುಸ್ರು ಮಲ್ಲಿಕನನ್ನ ಸೋಲಿಸ್ತಾನೆ. ಖುಸ್ರು ಮಲ್ಲಿಕನನ್ನ ಸೋಲಿಸಿ ಅಲ್ಲಿ ಒಂದು ಸೇನಾ ನೆಲೆ ಅಥವಾ ಸೈನಿಕ ನೆಲೆಯನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಅಥವಾ ಒಂದು ಕೋಟೆಯನ್ನ ಸ್ಥಾಪನೆ ಮಾಡ್ತಾನೆ. ಆ ಕೋಟೆಯನ್ನ ಸ್ಥಾಪನೆ ಮಾಡೋದ್ರ ಜೊತೆಗೆ ಈ ಲಾಹೋರ್ ಅನ್ನುವಂಥ ಒಂದು ಪ್ರದೇಶನ ಮೊಹಮ್ಮದ್ ಗೋರಿಯು ತಾತ್ಕಾಲಿಕ ರಾಜಧಾನಿಯನ್ನಾಗಿ ಮಾಡ್ಕೊಂತಾನೆ. ನೋಡಿ, ಕ್ವಶನ್ ಯಾವ ರೀತಿ ಕೇಳಬಹುದು, ಮೊಹಮ್ಮದ್ ಗೋರಿಯ ತಾತ್ಕಾಲಿಕ ರಾಜಧಾನಿ ಯಾವ್ದಂದ್ರೆ ಲಾಹೋರ್. ಮೊಹಮ್ಮದ್ ಗೋರಿಯ ತಾತ್ಕಾಲಿಕ ರಾಜಧಾನಿ ಯಾವ್ದಂದ್ರೆ ಲಾಹೋರ್ ಅಂತ ಬರುತ್ತೆ. ಹಾಗಾದ್ರೆ ಇದು ಇಷ್ಟಕ್ಕೆ ಮುಗೀತು. ನೆಕ್ಸ್ಟ್ ಬರುತ್ತೆ ವೆರಿ ಇಂಪಾರ್ಟೆಂಟ್, ಕ್ರಿಸ್ತ ಶಕ 1191 ಮೊದಲನೇ ತೈರನ್ ಕದನ. ಹಾಗಾದ್ರೆ ಮೊದಲ ತೈರನ್ ಕದನ ಯಾರ ನಡುವೆ ನಡೆಯುತ್ತೆ ಅಂತ ಕೇಳ್ತಾರೆ. ಈ ಕಡೆ ಗೋರಿ ಬರ್ತಾನೆ, ಮೊಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚೌಹಾಣ್ ಅಂತ ಬರ್ತಾನೆ. ಮೂರನೇ ಪೃಥ್ವಿರಾಜ್ ಚೌಹಾಣ್ ಇವನ ದಂಡನಾಯಕನಾಗಿ ಅಣ್ಣ ಗೋವಿಂದ ಇರ್ತಾನೆ. ಗೋವಿಂದರಾಜ್ ಚೌಹಾಣ್ ಇರ್ತಾನೆ. ಯಾರು ದಂಡನಾಯಕ? ಯಾರ ದಂಡನಾಯಕ? ಮೂರನೇ ಪೃಥ್ವಿರಾಜ್ ಚೌಹಾಣ್ ದಂಡನಾಯಕ ಅಥವಾ ಸೇನಾಪತಿ. ಸೇನಾಪತಿ ಅಂತ ಕರಿಬಹುದು. ಈ ಕಡೆ ಮೊಹಮ್ಮದ್ ಗೋರಿ ಇರ್ತಾನೆ. ಆ ಕಡೆ ಮೂರನೇ ಪೃಥ್ವಿರಾಜ್ ಚೌಹಾಣ್ ಇರ್ತಾನೆ. ಈ ಮೂರನೇ ಪೃಥ್ವಿರಾಜ್ ಚೌಹಾಣ್ ಅನ್ನೋದಕ್ಕೆ ಈ ಪೃಥ್ವಿರಾಜ್ ಚೌಹಾಣ್ ಯಾರಂತ ಇಲ್ಲಿ ನೋಡಿ ಹೇಳ್ತೀನಿ. ಈ ಪ್ರದೇಶ ಇರುತ್ತಲ್ಲ, ಇದು ನಮ್ಮ ಭಾರತ, ಅದರಲ್ಲಿ ಉತ್ತರ ಭಾರತ ಅಂತ ಕರಿಬಹುದು. ಈ ಉತ್ತರ ಭಾರತದಲ್ಲಿ ಇಲ್ಲಿ ಬರ್ತಕ್ಕಂಥ ಮಧ್ಯ ಅಂದ್ರೆ ದೆಹಲಿ ಇರ್ಬೋದು, ಅಜ್ಮೀರ, ಮೇವಾಡ ಇವೆಲ್ಲ ಪ್ರದೇಶಗಳನ್ನ ಸೇರಿಸಿ, ಅಜ್ಮೀರ, ಮೇವಾಡ, ದೆಹಲಿ, ಲಾಹೋರ್ ಇವೆಲ್ಲ ಪ್ರದೇಶಗಳನ್ನ ಸೇರಿಸಿ 120 ರಜಪೂತ್ ಮನೆತನಗಳು, 120 ರಜಪೂತ್ ಮನೆತನಗಳು ಆಳ್ವಿಕೆ ಮಾಡ್ತಾ ಇರ್ತವೆ. ಈ ಎಲ್ಲಾ ಪ್ರದೇಶಗಳು, ಇಲ್ಲಿರ್ತಕ್ಕಂಥ ಎಲ್ಲಾ ಪ್ರದೇಶಗಳನ್ನ ಸೇರಿಸಿ 120 ರಜಪೂತ್ ಮನೆತನಗಳು ಆಳ್ವಿಕೆ ಮಾಡ್ತಾ ಇರ್ತವೆ. ಆ 120 ರಜಪೂತ್ ಮನೆತನಗಳ ಮುಖ್ಯಸ್ಥನಾಗಿ ಯಾರಿರ್ತಾರೆ? ಪೃಥ್ವಿರಾಜ್ ಚೌಹಾಣ್ ಇರ್ತಾನೆ. ಯಾವ ಪೃಥ್ವಿರಾಜ್ ಅಂದ್ರೆ ಮೂರನೇ ಪೃಥ್ವಿರಾಜ್ ಚೌಹಾಣ್ ಇರ್ತಾರೆ. 120 ರಜಪೂತ್ ಮನೆತನಗಳ ಮುಖ್ಯಸ್ಥನಾಗಿ ಪೃಥ್ವಿರಾಜ್ ಚೌಹಾಣ್ ಇರ್ತಾನೆ. ಆ ಚೌಹಾಣನ ಮೇಲೆ ಈ ಮೊಹಮ್ಮದ್ ಗೋರಿ ದಾಳಿ ಮಾಡ್ತಾನೆ. ಹಾಗಾದ್ರೆ ಎಲ್ಲಿ ಯುದ್ಧ ನಡೆಯುತ್ತೆ ಅಂದ್ರೆ ಈ ಮೊದಲನೇ ತೈರನ್ ಕದನ ಹರಿಯಾಣದ ತಾನೇಶ್ವರ ಬಳಿ ಇರುವಂತ ಒಂದು ತೈರನ್ ಎನ್ನುವಂತ ಒಂದು ಯುದ್ಧ ಭೂಮಿ ನೋಡಿ.
ಈ ಮೊದಲನೇ ತೈರನ್ ಕದನ ಕ್ರಿಸ್ತಶಕ 1191ರಲ್ಲಿ ಮೊದಲನೇ ತೈರನ್ ಕದನ ನಡೆಯುತ್ತೆ. ಯಾರ ನಡುವೆ ನಡೆಯುತ್ತೆ ಅಂದ್ರೆ ಮೊಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚೌಹಾನ್ ನಡುವೆ ನಡೆಯುತ್ತೆ. ಹಾಗಾದ್ರೆ ಯಾವ ಸ್ಥಳದಲ್ಲಿ ಅಂದ್ರೆ ಹರಿಯಾಣದ ತಾನೇಶ್ವರ ಬಳಿ ಇರುವಂತಹ ಒಂದು ತೈರನ್ ಎನ್ನುವಂತ ಯುದ್ಧ ಭೂಮಿಯಲ್ಲಿ ಈ ಕದನ ನಡೆದಿದ್ದರಿಂದ ಇದಕ್ಕೆ ತೈರನ್ ಕದನ ಅಂತ ಕರೀತಾರೆ. ಈ ಕದನದಲ್ಲಿ ಅಣ್ಣ ಗೋವಿಂದ ದಂಡನಾಯಕನಾಗಿ ಪೃಥ್ವಿರಾಜ್ ಚೌಹಾನ್ಗೆ ಸಹಾಯ ಮಾಡ್ತಾನೆ. ಈ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಗೆ ಸಂಪೂರ್ಣವಾಗಿ ಸೋಲಾಗುತ್ತೆ. ಸೋತಂತ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ, ಈ ಮೂರನೇ ಪೃಥ್ವಿರಾಜ್ ಚೌಹಾನ್ ಪ್ರಾಣ ಭಿಕ್ಷೆ ಕೇಳ್ತಾನೆ. ಸೋತಂತ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ, ಮೂರನೇ ಪೃಥ್ವಿರಾಜ್ ಚೌಹಾನ್ ಹತ್ರ ಪ್ರಾಣ ಭಿಕ್ಷೆಯನ್ನ ಕೇಳ್ತಾನೆ. ಮೂರನೇ ಪೃಥ್ವಿರಾಜ್ ಚೌಹಾನ್ ಏನ್ ಮಾಡ್ತಾನೆ, ಇವ್ರಿಗೆ ಪ್ರಾಣ ಭಿಕ್ಷೆಯನ್ನ ಕೊಡ್ತಾನೆ. ಯಾಕಂದ್ರೆ ಈ ಅಣ್ಣ ಗೋವಿಂದರಾಜ್ ಇರ್ತಾನಲ್ಲ, ಈ ಮೊಹಮ್ಮದ್ ಗೋರಿ ಒಳ್ಳೆ ಮನುಷ್ಯ ಅಲ್ಲ, ಇವನ ಶಿರಚ್ಛೇದನ ಮಾಡಿಬಿಡು, ಇವನು ಎಂದಿದ್ರು ನಮ್ಗೆ ಮುಳ್ಳಾಗಿ ಕಾಡ್ತಾನೆ ಅಂತೇಳಿ ಅಣ್ಣ ಗೋವಿಂದರಾಜ್ ಚೌಹಾನ್ ಹೇಳ್ತಾನೆ. ಆದ್ರೆ ತಮ್ಮನಾಗಿರ್ತಕ್ಕಂಥ ಮೂರನೇ ಪೃಥ್ವಿರಾಜ್ ಚೌಹಾನ್ ಏನ್ ಮಾಡ್ತಾನೆ, ಹಿಂದೂ ಧರ್ಮದ ಯುದ್ಧ ನೀತಿಯ ಪ್ರಕಾರ ಏನ್ ಮಾಡ್ತಾನೆ, ಹಿಂದೂ ಧರ್ಮದ ಯುದ್ಧ ನೀತಿ ಯಾವ ರೀತಿ ಇರುತ್ತಂದ್ರೆ ಯುದ್ಧ ಭೂಮಿಯಲ್ಲಿ ಯಾವುದೇ ಅಸಹಾಯಕನಾಗಿ ಇದ್ದಂತ ವ್ಯಕ್ತಿಯನ್ನ ಶಿರಚ್ಛೇದನ ಮಾಡಬಾರ್ದು ಅಥವಾ ಕೊಲೆ ಮಾಡಬಾರ್ದು ಅನ್ನುವಂತ ಒಂದು ಯುದ್ಧ ನೀತಿ ಇರುತ್ತೆ. ಆ ಉದ್ದೇಶದಿಂದ ಮೂರನೇ ಪೃಥ್ವಿರಾಜ್ ಚೌಹಾನ್ ಏನ್ ಮಾಡ್ತಾನೆ, ಈ ಮೊಹಮ್ಮದ್ ಗೋರಿಯನ್ನ ಪ್ರಾಣ ಭಿಕ್ಷೆಯನ್ನ ನೀಡಿ ಕಳಿಸ್ಬಿಡ್ತಾನೆ. ಈ ಗೋವಿಂದರಾಜ ಚೌಹಾನ್ ಮಾತು ಕೇಳದೆ ಈ ಪೃಥ್ವಿರಾಜ್ ಚೌಹಾನ್ ಗೋರಿಯನ್ನ ಬಿಟ್ಟು ಕಳಿಸ್ತಾನೆ. ಸೋತಂತ ಗೋರಿ ಏನ್ ಮಾಡ್ತಾನೆ, ಅಲ್ಲಿಂದ ಪಲಾಯನ ಮಾಡ್ತಾನೆ. ಈ ಪೃಥ್ವಿರಾಜ್ ಚೌಹಾನ್ ಗೆದ್ದಂತ ಸುದ್ದಿ ಕೇಳಿ ಅಥವಾ ಮೊಹಮ್ಮದ್ ಗೋರಿ ಸೋತಂತ ಸುದ್ದಿ ಕೇಳಿ ಇಲ್ಲಿ ಒಂದು ಕನೌಜ್ ಅಂತ ಬರ್ತದೆ. ಈ ಪ್ರದೇಶದಲ್ಲಿ ಕನೌಜದ ರಾಜ ಜಯಚಂದ್ರ ಅಂತ ಬರ್ತಾನೆ. ಯಾರು ಬರ್ತಾನೆ, ಕನೌಜದ ರಾಜ ಜಯಚಂದ್ರ ಅಂತ ಬರ್ತಾನೆ. ಕನೌಜ್ ದ ರಾಜ ಜಯಚಂದ್ರ ಏನ್ ಮಾಡ್ತಾನೆ, ದುಃಖಿತನಾಗ್ತಾನೆ ಅಂತೆ. ಕನೌಜದ ರಾಜ ಜಯಚಂದ್ರ ದುಃಖಿತನಾಗ್ತಾನೆ. ಯಾಕಂದ್ರೆ ಈ ಗೋರಿ ಸೋತಂತ ಸುದ್ದಿ ಕೇಳಿ. ಹಾಗಾದ್ರೆ ಈ ಕನೌಜದ ರಾಜ ಜಯಚಂದ್ರ ದುಃಖಿತನಾಗ್ತಾನೆ ಅಂದ್ರೆ ಕಾರಣ ಏನು ಅಂತ ಇರುತ್ತೆ. ಅದು ಸಣ್ಣ ಸ್ಟೋರಿ ಇದೆ, ಹೇಳ್ಬಿಡ್ತೀನಿ ನೋಡಿ. ಈ ಕನೌಜದ ರಾಜ ಜಯಚಂದ್ರ ಮಗಳು ಸಂಯುಕ್ತ. ಈ ಮಗಳು ಯಾರು ಅಂದ್ರೆ ಸಂಯುಕ್ತ. ಈ ಕನೌಜದ ರಾಜನ ಮಗಳು ಸಂಯುಕ್ತ. ಈ ಸಂಯುಕ್ತ ಏನ್ ಮಾಡಿರ್ತಾಳೆ ಅಂದ್ರೆ ಈ ಪೃಥ್ವಿರಾಜ್ ಚೌಹಾನ್ ಪ್ರೀತಿ ಮಾಡ್ತಾ ಇರ್ತಾಳೆ, ಅಂದ್ರೆ ಲವ್ ಮಾಡ್ತಾ ಇರ್ತಾಳೆ. ಅಂತಕ್ಕಂಥ ಯುವತಿ ಏನ್ ಮಾಡ್ತಾಳೆ ಅಥವಾ ರಾಜಕುಮಾರಿ ಏನ್ ಮಾಡ್ತಾಳೆ, ಈ ಪೃಥ್ವಿರಾಜ್ ಚೌಹಾನ್ ಪ್ರೀತಿ ಮಾಡ್ತಾ ಇರ್ತಾರೆ. ಪ್ರೀತಿ ಮಾಡುವಂತ ವಿಷಯನ ತಿಳಿದಂತ ಈ ರಾಜ ಜಯಚಂದ್ರ ಏನ್ ಮಾಡ್ತಾನೆ, ಇವಳಿಗೋಸ್ಕರ ಒಂದು ಸ್ವಯಂವರನ್ನ ಏರ್ಪಡಿಸ್ತಾನೆ. ಇವಳಿಗೋಸ್ಕರ ಅಂದ್ರೆ ಸಂಯುಕ್ತಳಿಗೋಸ್ಕರ ಒಂದು ಸ್ವಯಂವರನ ಏರ್ಪಡಿಸ್ತಾನೆ. ಈ ಸಂಯುಕ್ತ ಅಂತ ಏನಂತ ತಿಳ್ಕೊಂಡಿರ್ತಾಳೆ, ಈ ಸ್ವಯಂವರದಲ್ಲಿ ಪೃಥ್ವಿರಾಜ್ ಚೌಹಾನ್ ಕೂಡ ಇರ್ತಾನೆ. ಅವನ ಕೊರಳಿಗೆ ನಾನು ಹಾರವನ್ನ ಹಾಕಿ ಅವನನ್ನೇ ಪತಿಯನ್ನಾಗಿ ಪಡೆಯಬಹುದು ಅಂತೇಳಿ ಈ ಸಂಯುಕ್ತ ತಿಳಿದುಕೊಂಡಿರ್ತಾಳೆ. ಆದ್ರೆ ರಾಜ ಜಯಚಂದ್ರ ಏನ್ ಮಾಡ್ತಾನೆ, ಈ ಪೃಥ್ವಿರಾಜ್ ಚೌಹಾನ್ ಒಬ್ಬನನ್ನ ಬಿಟ್ಟು ಎಲ್ಲರನ್ನು ಕರೆದಿರ್ತಾನೆ. ಅಂದ್ರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಯುವರಾಜರನ್ನ ಈ ಒಂದು ಸ್ವಯಂವರಕ್ಕೆ ಕರೆದಿರ್ತಾನೆ. ಸಂಯುಕ್ತ ಏನ್ ಮಾಡ್ತಾಳೆ, ಪೃಥ್ವಿರಾಜ್ ಚೌಹಾನ್ ಕೂಡ ಬರ್ತಾನೆ ಅಂತೇಳಿ ಕಾಯ್ತಾ ಇರ್ತಾಳೆ. ಆದ್ರೆ ಸ್ವಯಂವರ ಏರ್ಪಾಡಾಗುತ್ತೆ, ಸ್ವಯಂವರ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅಲ್ಲಿ ಪೃಥ್ವಿರಾಜ್ ಚೌಹಾನ್ ಇರೋದಿಲ್ಲ. ಹಾಗಾದ್ರೆ ಈ ರಾಜ ಜಯಚಂದ್ರ ಏನ್ ಮಾಡ್ತಾನೆ ಅಂದ್ರೆ ಪೃಥ್ವಿರಾಜ್ ಚೌಹಾನಿನ ಒಂದು ಮೂರ್ತಿಯನ್ನ ಮಾಡಿ, ಒಂದು ಸ್ಟ್ಯಾಚ್ಯೂ ಅಂತ ಏನ್ ಕರಿತೀವಿ, ಮೂರ್ತಿಯನ್ನ ಮಾಡಿ ಬರುವಂತ ಬಾಗಲಿಗೆ, ಆ ಸ್ವಯಂವರವನ್ನ ಏನ್ ಏರ್ಪಡಿಸಿದ್ರಲ್ಲ ಅಲ್ಲಿ ಬರುವಂತ ಬಾಗಲಿಗೆ ಆ ಮೂರ್ತಿಯನ್ನ ಇಟ್ಟಿರ್ತಾನೆ. ಅವಾಗ ಏನ್ ಮಾಡ್ತಾನೆ, ಈ ಸಂಯುಕ್ತ ಸ್ವಯಂವರ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಅವಳ ಕೈಯಲ್ಲಿ ಇರ್ತಕ್ಕಂಥ ಹಾರವನ್ನ ತೆಗೆದುಕೊಂಡು ಹೋಗಿ ಆ ಮೂರ್ತಿಗೆ ಹಾಕ್ತಾಳೆ. ಎಲ್ಲಾ ಯುವರಾಜರನ್ನ ಬಿಟ್ಟು ಆ ಮೂರ್ತಿಗೆ ಹಾಕ್ತಾಳೆ. ಆ ಮೂರ್ತಿಯ ವಿಗ್ರಹ ಯಾರಂದ್ರೆ ಈ ಪೃಥ್ವಿರಾಜ್ ಚೌಹಾನ್ ಅಂತ ಆಗಿರುತ್ತೆ. ಈ ವಿಷಯವನ್ನ ತಿಳಿದಂತ ಮೂರನೇ ಪೃಥ್ವಿರಾಜ್ ಚೌಹಾನ್ ಏನ್ ಮಾಡ್ತಾನೆ, ಅಲ್ಲಿಗೆ ಬಂದು ಅವಳನ್ನ ಅಪಹರಿಸಿಕೊಂಡು ಹೋಗಿ ಮದುವೆ ಆಗಿರ್ತಾನೆ. ಅಂದ್ರೆ ಈ ಜಯಚಂದ್ರ ಯಾರಂದ್ರೆ ಈ ಪೃಥ್ವಿರಾಜ್ ಚೌಹಾನ್ ಮಾವ, ಇವನ ಮಗಳು ಈಕೆಯ ಗಂಡನಾಗಿರ್ತಾನೆ. ಇವಳನ್ನ ಅಪಹರಿಸಿಕೊಂಡು ಹೋಗಿ ಪೃಥ್ವಿರಾಜ್ ಚೌಹಾನ್ ಮದುವೆ ಆಗಿದ್ದಾನೆ ಅನ್ನೋ ಒಂದು ಕಾರಣದಿಂದ ರಾಜ ಜಯಚಂದ್ರ ಇವನ ಮೇಲೆ ಸಿಟ್ಟಾಗಿರ್ತಾನೆ. ಆ ಕಾರಣದಿಂದ ಮೊಹಮ್ಮದ್ ಗೋರಿ ಏನಾದ್ರು ಈ ಪೃಥ್ವಿರಾಜ್ ಚೌಹಾನನ್ನ ಸೋಲಿಸಿದ್ರೆ ಇವಾಗ ಖುಷಿ ಆಗ್ತಾ ಇದ್ರು. ಆದ್ರೆ ಪೃಥ್ವಿರಾಜ್ ಚೌಹಾನನೇ ಮೊಹಮ್ಮದ್ ಗೋರಿಯನ್ನ ಸೋಲಿಸಿದ ಕಾರಣ ಈ ಕನೌಜದ ರಾಜ ಜಯಚಂದ್ರ ಏನಾಗ್ತಾನೆ, ದುಃಖಿತನಾಗ್ತಾನೆ ಅಂತೇಳಿ ಒಂದ್ ಕಡೆ ಇತಿಹಾಸಕಾರ ಹೇಳ್ತಾರೆ. ಹಾಗಾದ್ರೆ ಈ ಪೃಥ್ವಿರಾಜ್ ಚೌಹಾನ್ ಮತ್ತು ಸಂಯುಕ್ತ ಪ್ರೇಮ ಕಥೆ ಅಂದ್ರೆ ಪೃಥ್ವಿರಾಜ್ ರಾಸೋ ಅಂತ ಒಂದು ಕೃತಿ ಬರುತ್ತೆ. ಪೃಥ್ವಿರಾಜ್ ರಾಸೋ ಚಾಂದ್ ಬರ್ದಾಯಿ ಬರೆದಿರ್ತಾನೆ. ಚಾಂದ್ ಬರ್ದಾಯಿ ಬರೆದಂತ ಪೃಥ್ವಿರಾಜ್ ರಾಸೋ ಎನ್ನುವಂತ ಒಂದು ಕೃತಿಯಲ್ಲಿ ಈ ಇವರಿಬ್ಬರ ಪ್ರೇಮ ಕಥೆ ಯಾರ್ದು ಅಂದ್ರೆ ಪೃಥ್ವಿರಾಜ್ ಚೌಹಾನ್ ಮತ್ತು
ಸಂಯುಕ್ತಳ ಪ್ರೇಮ ಕತೆ ಈ ಪೃಥ್ವಿರಾಜ್ ರಾಸು ಅನ್ನುವಂಥ ಒಂದು ಕತೆ ಅಥವಾ ಕೃತಿಯಲ್ಲಿ ಮೂಡಿ ಬಂದಿದೆ. ಆ ಪೃಥ್ವಿರಾಜ್ ರಾಸು ಅನ್ನುವಂಥ ಒಂದು ಕೃತಿಯನ್ನು ಬರೆದವ್ರು ಯಾರಂದ್ರೆ ಚಾಂದ್ ಬರ್ದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬರೆದಿರ್ತಾನೆ. ಹಾಗಾದ್ರೆ ಇದಾಯ್ತಾ, ಅರ್ಥ ಆಯ್ತಾ? ನೆಕ್ಸ್ಟ್ ಬರುತ್ತೆ ಕ್ರಿಸ್ತಶಕ 1191ರಲ್ಲಿ ಎರಡನೇ ತೈರನ್ ಕದನ. ಎರಡನೇ ತೈರನ್ ಕದನ. ಇಲ್ಲಿ ಕೂಡ ಏನ್ ಮಾಡ್ತಾನೆ, ಪೃಥ್ವಿರಾಜ್ ಚೌಹಾಣ್ ಇರ್ತಾನೆ, ಇಲ್ಲಿ ಗೋರಿ ಇರ್ತಾನೆ. ಗೋರಿ ಪೃಥ್ವಿರಾಜ್ ಚೌಹಾಣ್. ಇರ್ತಾನೆ. ಇಲ್ಲಿ ಏನ್ ಮಾಡ್ತಾನೆ, ದಂಡನಾಯಕನಾಗಿ ಅಥವಾ ಸೇನಾಪತಿಯಾಗಿ ಯಾರು ಬರ್ತಾರೆ ಇಲ್ಲಿ, ಕುತುಬುದ್ದೀನ್ ಐಬಕ್ ಮೊದಲ ಬಾರಿಗೆ ಬರ್ತಾನೆ ಇಲ್ಲಿ. ದಂಡನಾಯಕ ಕುತುಬುದ್ದೀನ್ ಐಬಕ್. ಇಲ್ಲಿ ದಂಡನಾಯಕ ಯಾರಿರ್ತಾರೆ ಅಂದ್ರೆ ರಾಜ ಅಣ್ಣ ಗೋವಿಂದರಾಜ್ ಚೌಹಾಣ್ ಇರ್ತಾನೆ. ಅಣ್ಣ ಗೋವಿಂದರಾಜ್ ಚೌಹಾಣ್ ಇರ್ತಾನೆ. ನೋಡಿ, ಒಂದು ವರ್ಷ ಅಂದ್ರೆ ಇಲ್ಲಿಂದ ಯುದ್ಧದಿಂದ ಪ್ರಾಣ ಭಿಕ್ಷೆಯನ್ನ ಪಡೆದಂತ ಹೋದಂತ ಗೋರಿ ಏನ್ ಮಾಡ್ತಾನೆ, 1197ರಲ್ಲಿ 92ರಲ್ಲಿ ಮತ್ತೆ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ, ಈ ಪೃಥ್ವಿರಾಜ್ ಚೌಹಾಣ್ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಇಲ್ಲಿ ಮೊದಲ ಬಾರಿಗೆ ದಂಡನಾಯಕನಾಗಿ ಕುತುಬುದ್ದೀನ್ ಐಬಕ್ ಭಾಗವಹಿಸಿರ್ತಾನೆ. ಕ್ವಶನ್ ಕೇಳ್ತಾರೆ, ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ, ಮೊದಲ ಬಾರಿಗೆ ಕುತುಬುದ್ದೀನ್ ಐಬಕ್ ಭಾಗವಹಿಸಿದಂತ ಯುದ್ಧ ಯಾವುದಂದ್ರೆ ಎರಡನೇ ತೈರನ್ ಕದನ, ಕ್ರಿಸ್ತಶಕ 1192. ಮೊದಲನೇ ಬಾರಿಗೆ ಸೇನಾಪತಿಯಾಗಿ ಯುದ್ಧವನ್ನ ಕಾರ್ಯನಿರ್ವಹಿಸಿರ್ತಾನೆ ಈ ಕುತುಬುದ್ದೀನ್ ಐಬಕ್. ಇಲ್ಲಿ ಇರ್ತಾನೆ ಮೊಹಮ್ಮದ್ ಗೋರಿ ಜೊತೆ, ಇಲ್ಲಿ ಕೂಡ ಮೊದಲನೇ ತೈರನ್ ಕದನದಲ್ಲಿ ಕುತುಬುದ್ದೀನ್ ಐಬಕ್ ಇರ್ತಾನೆ. ಬಟ್ ಇಲ್ಲಿ ಸೈನಿಕನಾಗಿರ್ತಾನೆ, ಅದಕ್ಕೋಸ್ಕರ ಕಂಡು ಬಂದಿರಲ್ಲ. ಇಲ್ಲಿ ಮೊದಲ ಬಾರಿಗೆ ದಂಡ ನಾಯಕನಾಗಿ ಎರಡನೇ ತೈರನ್ ಕದನದಲ್ಲಿ ಕುತುಬುದ್ದೀನ್ ಐಬಕ್ ಭಾಗವಹಿಸ್ತಾನೆ. ಈ ಕುತುಬುದ್ದೀನ್ ಐಬಕನ ನೇತೃತ್ವದಲ್ಲಿ ಈ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ, ಪೃಥ್ವಿರಾಜ್ ಚೌಹಾಣ್ ಮತ್ತು ಅಣ್ಣ ಗೋವಿಂದರಾಜನ ಚೌಹಾಣನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಸಂಪೂರ್ಣವಾಗಿ ಸೋಲಿಸುವುದಷ್ಟೇ ಅಲ್ಲದೆ ಹರಿಯಾಣದ ಸಿರ್ಸುಕಿ ಅನ್ನುವಂತ ಒಂದು ಸ್ಥಳದಲ್ಲಿ ಇವರಿಬ್ಬರನ್ನ ಕೊಲೆ ಮಾಡ್ತಾನೆ ಅಥವಾ ಶಿರಚ್ಛೇದನ ಅಂತ ಕರೀಬಹುದು, ಅಥವಾ ಕೊಲೆ ಮಾಡಿ ಏನ್ ಮಾಡ್ತಾನೆ, ಅಜ್ಮೀರ್ ಮತ್ತು ದೆಹಲಿ ಪ್ರದೇಶಗಳನ್ನು ವಶಪಡಿಸ್ಕೊಂತಾನೆ. ಅಜ್ಮೀರ್ ಮತ್ತು ದೆಹಲಿ ಪ್ರದೇಶಗಳನ್ನ ಇವರಿಬ್ಬರನ್ನ ಕೊಲೆ ಮಾಡಿ ವಶಪಡಿಸ್ಕೊಂತಾನೆ. ನೋಡಿ, ನಮ್ಮ ಹಿಂದೂ ರಾಜ್ಯಗಳಲ್ಲಿ ಒಗ್ಗಟ್ಟಿರಲಿಲ್ಲ ಅಥವಾ ಯಾವುದೇ ಒಂದು ಉದ್ದೇಶದಿಂದ ಇವನನ್ನು ಬಿಟ್ಟು ಕಳಿಸಿದ ಉದ್ದೇಶದಿಂದ ಏನ್ ಮಾಡ್ತಾನೆ, ಇವನು ಮರು ವರ್ಷ ಅಂದ್ರೆ ಬರುವಂತ ಒಂದು ವರ್ಷದಲ್ಲಿ ಇವರ ಮೇಲೆ ದಾಳಿ ಮಾಡಿ ಅವರನ್ನ ಸೋಲಿಸಿದಷ್ಟೇ ಅಲ್ಲದೆ ಇಲ್ಲಿ ನನ್ನ ಬಿಟ್ಟು ಕಳಿಸಿದ್ದಾರೆ ಅನ್ನುವಂತ ಒಂದು ಪ್ರೀತಿಯಿಂದ ಅಥವಾ ಕಾಳಜಿಯಿಂದ ಆದ್ರೂ ಇವ್ರನ್ನ ಬಿಡ್ಬೋದಿತ್ತು. ಆದ್ರೆ ಇವ್ರು ಬಿಟ್ರೆ ನಮ್ಗೆ ಮತ್ತೆ ಮುಳ್ಳಾಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಗೋರಿ ಏನ್ ಮಾಡ್ತಾನೆ, ಇವರನ್ನ ಹೊಡೆದು ಅಥವಾ ಸಾಯಿಸಿ ದೆಹಲಿ ಮತ್ತು ಅಜ್ಮೀರ್ ಪ್ರದೇಶಗಳನ್ನ ವಶಪಡಿಸಿಕೊಂತಾನೆ. ಇಲ್ಲಿ ಇರ್ತಕ್ಕಂಥ 120 ರಜಪೂತ್ ಮನೆತನಗಳು ಕೂಡ ಇವರಿಗೆ ಸಹಾಯ ಮಾಡಿದ್ರೆ ಇಲ್ಲಿ ಗೋರಿಯನ್ನ ಸಂಪೂರ್ಣವಾಗಿ ಸೋಲಿಸಬಹುದಾಗಿತ್ತು. ಬಟ್ ಯಾರು ಸಹಾಯ ಮಾಡೋದಿಲ್ಲ. ಮೊದಲನೇ ಕದನದಲ್ಲಿ ಇವರಿಬ್ರು ಕೂಡಿ ಸೋಲಿಸಿರ್ತಾರೆ. ಆದ್ರೆ ಎರಡನೇ ತೈರನ್ ಕದನದಲ್ಲಿ ಮೊಹಮ್ಮದ್ ಗೋರಿ ಕುತುಬುದ್ದೀನ್ ಐಬಕ್ಕನ ನೇತೃತ್ವದಲ್ಲಿ ಈ ಪೃಥ್ವಿರಾಜ್ ಚೌಹಾಣ್ ಮತ್ತು ಅಣ್ಣ ಗೋವಿಂದರಾಜ್ ಚೌಹಾಣ್ ಅನ್ನ ಸಂಪೂರ್ಣವಾಗಿ ಸೋಲಿಸಿ ದೆಹಲಿ ಮತ್ತು ಅಜ್ಮೀರ್ ಪ್ರದೇಶಗಳನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂತಾನೆ. ಇದು ಅರ್ಥ ಆಯ್ತು ಅನ್ಕೊಂತೀನಿ. ದಯವಿಟ್ಟು ಒಂದು ಸ್ಕ್ರೀನ್ ಶಾಟ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು. ಆಯ್ತಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 1194 ಚಾಂದ್ವಾರ್ ಕದನ ಅಂತ ಬರುತ್ತೆ. ಚಾಂದ್ವಾರ್ ಕದನ ಯಾರ್ಯಾರು ನಡಿವೆ ಅಂದ್ರೆ, ನೋಡಿ ಇಲ್ಲಿ ಕುತುಬುದ್ದೀನ್ ಐಬಕ್ ಗೋರಿ ಇರ್ತಾನೆ, ಗೋರಿ ಮತ್ತು ಇಲ್ಲಿ ಕುತುಬುದ್ದೀನ್ ಐಬಕ್ ಕೂಡ ಇರ್ತಾನೆ. ಕುತುಬುದ್ದೀನ್ ಐಬಕ್ ಮತ್ತು ರಾಜ ಜಯಚಂದ್ರ. ನೋಡಿ, ಈ 1191ರ ಮೊದಲನೇ ತೈರನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣ್ ಗೆದ್ದಿದ್ದನ್ನು ನೋಡಿ, ಈ ಗೋರಿ ಸೋತಿದ್ದನ್ನು ನೋಡಿ ದುಃಖಿತನಾದಂತ ಜಯಚಂದ್ರ ಏನ್ ಮಾಡ್ತಾನೆ, ನಂತರ 1192ರ ಎರಡನೇ ತೈರನ್ ಕದನದಲ್ಲಿ ಕುತುಬುದ್ದೀನ್ ಐಬಕ್ ನೇತೃತ್ವದಲ್ಲಿ ಗೋರಿ ಗೆಲ್ತಾನೆ, ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನೆ. ಅವಾಗ ಇವ ಮೋಸ್ಟ್ಲಿ ಖುಷಿ ಆಗಿರ್ಬೋದು ಅನ್ಕೊಂತೀನಿ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ಖುಷಿ ಆಗಿದ್ರು ಕೂಡ ನಂತರ ಏನ್ ಮಾಡ್ತಾರೆ, 2 ವರ್ಷದ ನಂತರ 1194ರಲ್ಲಿ ಚಾಂದ್ವಾರ್ ಅನ್ನೋ ಒಂದು ಪ್ರದೇಶದಲ್ಲಿ ಈ ಗೋರಿ ಏನ್ ಮಾಡ್ತಾನೆ, ಕುತುಬುದ್ದೀನ್ ಐಬಕ್ಕನ ನೇತೃತ್ವದಲ್ಲಿ ಈ ಜಯಚಂದ್ರನ ಮೇಲೆ ದಾಳಿ ಮಾಡ್ತಾನೆ. ಇವನನ್ನ ಸಂಪೂರ್ಣವಾಗಿ ಸೋಲಿಸಿ ಸಾಮಂತನನ್ನಾಗಿ ಮಾಡ್ಕೊಂತಾನೆ.
ಸಾಮಂತನನ್ನಾಗಿ ಈ ಜಯಚಂದ್ರನ ಮಾಡ್ಕೊಂತಾನೆ. ಯಾವ ಕದನದಲ್ಲಿ ಅಂದ್ರೆ ಚಾಂದ್ವರ್ ಕದನ. ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಒಂದು ಗದರಘಟ್ಟ ಕದನ, ಒಂದನೇ ತೈರನ್ ಕದನ, ಎರಡನೇ ತೈರನ್ ಕದನ, ಇದು ಚಾಂದ್ವರ್ ಕದನ. ಈ ಕದನಗಳು ಇಂಪಾರ್ಟೆಂಟ್ ಮತ್ತೆ ಇಶ್ಯೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಗೋರಿ ಗೋರಿ ಪಂಜಾಬದ ಗೋಕಾರರು ಅಂತ ಬರ್ತಾರೆ. ಕೋಕಾರರು ಅಂತ ಬರ್ತಾರೆ. ಇವರ ಮೇಲೆ ದಾಳಿ ಮಾಡಿ ಇವರಿಗೆ ಬಲವಾದ ಹೊಡೆತವನ್ನ ಕೊಡ್ತಾನೆ. ಬಲವಾದ ಹೊಡೆತವನ್ನ ಮೊಹಮ್ಮದ್ ಗೋರಿ 1203ರಲ್ಲಿ ದಾಳಿ ಮಾಡಿ ಬಲವಾದ ಹೊಡೆತವನ್ನ ಕೊಡ್ತಾನೆ. ಇಷ್ಟು ಪ್ರಮುಖ ದಾಳಿಗಳು ಬರ್ತವೆ ಮೊಹಮ್ಮದ್ ಗೋರಿ. ಹಾಗಾದ್ರೆ ಮೊಹಮ್ಮದ್ ಗೋರಿಯ ಸೇನಾಪತಿಗಳು ಅಥವಾ ಗುಲಾಮರು ಅಂತ ಬರ್ತಾರೆ. ಮೊಹಮ್ಮದ್ ಗೋರಿಯ ಸೇನಾಪತಿಗಳು ಅಥವಾ ಗುಲಾಮರು, ಗೋರಿಯ ಸೇನಾಪತಿಗಳು ಅಥವಾ ಗುಲಾಮರು ಅಂತ ಬರ್ತಾರೆ. ಗೋರಿ ಸೇನಾಪತಿಗಳು ಅಥವಾ ಗುಲಾಮರು. ಹಾಗಾದ್ರೆ ಮೊಹಮ್ಮದ್ ಗೋರಿಯ ಸೇನಾಪತಿಗಳು ಅಥವಾ ಗುಲಾಮರು ಅಂತ ಬರ್ತಾರೆ. ಒಟ್ಟು 4 ಜನ ಇದ್ದರು. 4 ಜನದಲ್ಲಿ ಒಂದು ದೆಹಲಿಯ ಗುಲಾಮ, ಪಂಜಾಬದ ಗುಲಾಮ, ದೆಹಲಿ, ಪಂಜಾಬ್, ಕಾಬೋಲದ ಗುಲಾಮ ಮತ್ತು ಪಶ್ಚಿಮ ಬಂಗಾಳದ ಗುಲಾಮ. ಈ 4 ಗುಲಾಮರಿರ್ತಾರೆ. ಮೊದಲದಾಗಿ ದೆಹಲಿಯ ಗುಲಾಮನಾಗಿ ಕುತುಬುದ್ದೀನ್ ಐಬಕನ್ನ ನೇಮಕ ಮಾಡ್ತಾನೆ. ಕುತುಬುದ್ದೀನ್ ಐಬಕ್ ದೆಹಲಿಯ ಗುಲಾಮನಾಗಿ ಕುತುಬುದ್ದೀನ್ ಐಬಕನ್ನ ನೇಮಕ ಮಾಡ್ತಾನೆ. ಇವನು ಏನ್ ಮಾಡ್ತಾನೆ, 1202 ಮತ್ತು 3ರಲ್ಲಿ ಈ ಬುಂದೇಲ್ಖಂಡ ಅಂತ ಬರುತ್ತೆ. ಯಾವ ಪ್ರದೇಶ? ಬುಂದೇಲ್ಖಂಡ ಅಂದ್ರೆ ಮಧ್ಯಪ್ರದೇಶ ಏನ್ ಬರುತ್ತೆ, ಈಗಿನ ಮಧ್ಯಪ್ರದೇಶ ಅಂತ ಹೇಳ್ತೀವಿ, ಅವಾಗ ಬುಂದೇಲ್ಖಂಡ ಅಂತ ಹೇಳ್ತೀವಿ. ಬುಂದೇಲಖಂಡದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಕಾಮೇರ್ತಿಯನ್ನರ ರಾಜ ಪೆರಿಮರ್ದೇವನನ್ನ ಸೋಲಿಸಿ, ಅಲ್ಲಿರ್ತಕ್ಕಂಥ ಕಾಮೇರ್ತಿಯನ್ನರ ರಾಜ ಪೆರಿಮರ್ದಿದೇವನನ್ನ ಸೋಲಿಸಿ ಈ ಬುಂದೇಲ್ಖಂಡವನ್ನ ವಶಪಡಿಸ್ಕೊಂತಾನೆ ಅಥವಾ ಮಧ್ಯಪ್ರದೇಶವನ್ನ ವಶಪಡಿಸ್ಕೊಂತಾನೆ. ದೆಹಲಿ ಅವಾಗ ವಿಸ್ತಾರವಾಗುತ್ತೆ. ದೆಹಲಿಯ ಗುಲಾಮನಾಗಿ ಅಥವಾ ಮುಂದೆ ಬರ್ತಕ್ಕಂಥ ರಾಜನಾಗಿ ಕುತುಬುದ್ದೀನ್ ಐಬಕ್ ಆಡಳಿತವನ್ನು ನಿರ್ವಹಿಸ್ತಾನೆ. ಹಾಗಾದ್ರೆ ನೆಕ್ಸ್ಟ್ ಬರುತ್ತೆ ಕಾಬೋಲಿನ ಅಥವಾ ಪಂಜಾಬ್ ಅಂತ ಬರುತ್ತೆ. ಈ ಪಂಜಾಬಿನ ಗುಲಾಮನಾಗಿ ನಾಸಿರುದ್ದೀನ್ ಕುವಾಚ್ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ನಾಸಿರುದ್ದೀನ್ ಕುವಾಚ್ ಅಂತಕ್ಕಂಥ ವ್ಯಕ್ತಿ ಪಂಜಾಬಿನ ಗುಲಾಮನಾಗಿ ಕಾರ್ಯನಿರ್ವಹಿಸ್ತಾನೆ. ಹಾಗಾದ್ರೆ ಕಾಬೋಲಿನ ಗುಲಾಮನಾಗಿ ತಾಜುದ್ದೀನ್ ಎಲ್ದೋಜ್ ಬರ್ತಾನೆ. ಕಾಬೋಲಿನ ಗುಲಾಮ ತಾಜುದ್ದೀನ್ ಎಲ್ದೋಜ್ ಕಾಬೋಲಿನ ಗುಲಾಮನಾಗಿರ್ತಾನೆ. ಬಂಗಾಳದ ಗುಲಾಮನಾಗಿ ಬಕ್ತಿಯಾರ್ ಖಿಲ್ಜಿ ಇವ ಏನ್ ಮಾಡ್ತಾನೆ, 1202 ಮತ್ತು 3ರಲ್ಲಿ ನಳಂದ ವಿಶ್ವವಿದ್ಯಾಲಯ ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚಿ ಕೆಲಸ ನೋಡಿ ಏನ್ ಮಾಡ್ತಾನೆ, ಬಕ್ತಿಯಾರ್ ಖಿಲ್ಜಿ ಬಂಗಾಳದ ಗುಲಾಮನಾಗಿರ್ತಕ್ಕಂಥ ಬಕ್ತಿಯಾರ್ ಖಿಲ್ಜಿ ಏನ್ ಮಾಡ್ತಾನೆ, ಕ್ರಿಸ್ತಶಕ 1202 ಮತ್ತು 3ರಲ್ಲಿ ಮತಾಂಧನಾಗಿರ್ತಕ್ಕಂಥ ಈ ಬಕ್ತಿಯಾರ್ ಖಿಲ್ಜಿ ಏನ್ ಮಾಡ್ತಾನೆ, ವಿಖ್ಯಾತಿ ಪಡೆದಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯದ ಮೇಲೆ ಬೆಂಕಿಯನ್ನು ಹಚ್ತಾನೆ. ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಮತಾಂಧನಾಗಿರ್ತಕ್ಕಂಥ ಬಕ್ತಿಯಾರ್ ಖಿಲ್ಜಿ ಬೆಂಕಿಯನ್ನು ಇಟ್ಟಾಗ ಈ ನಳಂದ ವಿಶ್ವವಿದ್ಯಾಲಯ ಸುಮಾರು 3-4 ತಿಂಗಳ ಕಾಲ ಹೊತ್ತಿ ಉರುತ್ತೆ. ಅಷ್ಟು ಜ್ಞಾನ ಭಂಡಾರವನ್ನ ಪುಸ್ತಕಗಳನ್ನ ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದ ಖಿಲ್ಜಿ ಏನ್ ಮಾಡ್ತಾನೆ, ನಂತರ ಅದು 3-4 ತಿಂಗಳ ಹೊತ್ತು ಉರಿದು ಆಮೇಲೆ ನಂದುತ್ತೆ. ಅಷ್ಟು ದೊಡ್ಡದಿರ್ತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದವ ಯಾರಂದ್ರೆ ಈ ಬಕ್ತಿಯಾರ್ ಖಿಲ್ಜಿ ಅಥವಾ ಮತಾಂಧ ಬಕ್ತಿಯಾರ್ ಖಿಲ್ಜಿ ಅಂತ ಕೂಡ ಹೇಳ್ಬೋದು. ಈ 4 ಜನ ಏನ್ ಮಾಡ್ತಾರೆ, ದೆಹಲಿ ಸುಲ್ತಾನರು, ದೆಹಲಿ ಗುಲಾಮ ಮತ್ತು ಪಂಜಾಬ್ ಗುಲಾಮ, ಕಾಬೂಲಿನ ಗುಲಾಮ ಮತ್ತು ಬಂಗಾಳದ ಗುಲಾಮನಾಗಿ ಗೋರಿಯ ಸೇನಾಪತಿಗಳು ಅಥವಾ ಗುಲಾಮರು ನೇಮಕವಾಗ್ತಾರೆ. ಹಾಗಾದ್ರೆ ನೋಡೋಣ ನಾವು ಯಾವ ಪ್ರದೇಶ ಎಲ್ಲೆಲ್ಲಿ ಬರ್ತಾವಂತ ನೋಡ್ತೀನಿ. ನೋಡಿ ಇದು ಕಾಬೂಲ್ ಬರುತ್ತೆ. ಈಗಿನ ಪಾಕಿಸ್ತಾನ ಏನಿರುತ್ತಲ್ಲ, ಈಗಿನ ಪಾಕಿಸ್ತಾನ ಇದು ಕಾಬೂಲ್. ಇಲ್ಲಿ ದೆಹಲಿ, ಇಲ್ಲಿ ಪಂಜಾಬ್, ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿ ಏನ್ ಬರುತ್ತೆ, ಬಂಗಾಳ ಬರುತ್ತೆ. ಇನ್ನು ಕೆಳಗಡೆ ಬರುತ್ತೆ ಸ್ವಲ್ಪ ಬಂಗಾಳ, ಕೆಳಗಡೆ ಭಾಗದಲ್ಲಿ ಬಂಗಾಳ ಬರುತ್ತೆ. ಈ 4 ಪ್ರದೇಶಗಳ
ಗುಲಾಮರಾಗಿ ಅಥವಾ ಸೇನಾಪತಿಗಳ ಗುಲಾಮರಾಗಿ ನೇಮಕವಾಗ್ತಾರೆ. ಮುಂದೆ ಇದೇನ್ ಮಾಡುತ್ತೆ, ಇಲ್ಲಿ ರಿಯಲ್ ಆಗಿ ಸ್ಟಾರ್ಟ್ ಆಗುವಂತದ್ದು ದೆಹಲಿ ಸುಲ್ತಾನರ ಒಂದು ಚಾಪ್ಟರ್ ಬರುತ್ತೆ. ಮಧ್ಯಕಾಲೀನ ಇತಿಹಾಸ ಆರಂಭವಾಗುವುದೇ ದೆಹಲಿ ಸುಲ್ತಾನರಿಂದ. ಆ ದೆಹಲಿ ಸುಲ್ತಾನರ ಸ್ಥಾಪಕ ಯಾರಾದ್ರೆ ಕುತ್ಬುದ್ದೀನ್ ಐಬಕ್ ಅಂತ ಬರ್ತಾನೆ. ಈ ಕುತ್ಬುದ್ದೀನ್ ಐಬಕ್ ಅನ್ನೋನು ದೆಹಲಿ ಸುಲ್ತಾನರ ಸ್ಥಾಪಕ ಅಥವಾ ದೆಹಲಿ ಸುಲ್ತಾನರ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಅಲ್ಲಿಂದ ಮಧ್ಯಕಾಲೀನ ಇತಿಹಾಸ ಆರಂಭ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಧ್ಯಕಾಲೀನ ಇತಿಹಾಸದ ರಿಯಲ್ ಆರಂಭ ಆಗುತ್ತೆ ದೆಹಲಿ ಸುಲ್ತಾನರ ಅನ್ನುವಂತ ಒಂದು ಚಾಪ್ಟರ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಯಾವ್ದಾದ್ರು ಸಣ್ಣ ಪುಟ್ಟ ಗೊಂದಲಗಳಿದ್ರೆ ಅಥವಾ ಹೇಳುವಂತ ವಿಷಯದಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದ್ರೆ ಅಥವಾ ತಪ್ಪುಗಳಾಗಿದ್ರೆ ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇನ್ನೂ ಕೂಡ ಹೆಚ್ಚಿಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ಹಂಚ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ, ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು.